Hello future engineers, welcome to the new video. ಇಂದಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, A&ML, A&DS, ಎಲೆಕ್ಟ್ರಾನಿಕ್ಸು, ಈ ಥರ ಡಿಫ್ರೆಂಟ್ ಮೆಕ್ಯಾನಿಕಲ್, ಈ ಥರ ತುಂಬ ಬ್ರಾಂಚಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಒಂದು 3 ಬ್ರಾಂಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಬಯೋಮೆಡಿಕಲ್ ಇಂಜಿನಿಯರಿಂಗ್, ಇನ್ನೊಂದು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್, ಇನ್ನೊಂದು ಕೆಮಿಕಲ್ ಇಂಜಿನಿಯರಿಂಗ್. ಸೊ ಇವು ಒಂದಷ್ಟು ಕಾಲೇಜುಗಳಲ್ಲಿ ಮಾತ್ರ ಇರುತ್ತೆ, ಕೆಮಿಕಲ್ ಇಂಜಿನಿಯರಿಂಗು, ಮೆಡಿಕಲ್ ಎಲೆಕ್ಟ್ರಾನಿಕ್ಸು ಮತ್ತು ಬಯೋಮೆಡಿಕಲ್ ಇಂಜಿನಿಯರಿಂಗ್. ಈ 3 ಬ್ರ್ಯಾಂಚಲ್ಲಿ ಸೀಟ್ ಬೇಕಾದರೆ ಕಟ್ ಆಫ್ ಏನಿತ್ತು ಲಾಸ್ಟ್ ಇಯರು, ಸೊ ಈ ವರ್ಷ ಏನಾಗ್ಬೋದು ಅನ್ನೋದು ನೋಡೋಣ. ಆಲ್ಮೋಸ್ಟ್ ಅದೇ ಇರುತ್ತೆ, ಇಲ್ಲ ಸ್ವಲ್ಪ ಡ್ರಾಪ್ ಆಗುತ್ತೆ. ಯಾವುದು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಸೆಕೆಂಡ್ ರೌಂಡ್ ತೊಗೊಂಡಿದ್ದೀನಿ, ನಾಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಸೆಕೆಂಡ್ ರೌಂಡ್ CET 2023. ಸೊ ಯಾವ ಕ್ಯಾಟಗರಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ? ಜನರಲ್ ಮೆರಿಟ್ ಕ್ಯಾಟಗರಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ಈ ಕಟ್ ಆಫು ರ್ಯಾಂಕಿಂಗು ಯಾವ ಕಾಲೇಜು ಅಂತ ನೋಡಿದ್ದಕ್ಕೆ ಮೊದಲು ನೋಡೋಣ. ಇದು ಅಟ್ಲೀಸ್ಟ್ ನೀವು ಜಾಯಿನ್ ಆಗ್ತಿರಲ್ವೋ, ಅಟ್ಲೀಸ್ಟ್ ಬೀಯಿಂಗ್ ಎನ್ ಇಂಜಿನಿಯರ್ ಸ್ಟೂಡೆಂಟ್, ಮುಂದೆ ಇಂಜಿನಿಯರ್ ಆಗ್ತೀರಾ, ಅಟ್ಲೀಸ್ಟ್ ಏನಿದೆ ಈ ಬ್ರ್ಯಾಂಚ್ಗಳಲ್ಲಿ ಅನ್ನೋದು ತಿಳ್ಕೊಬೇಕಾಗತ್ತೆ. ನೀವು ಯಾರೋ ಏನೋ ಕೇಳಿದ್ರು, ಏನಿರುತ್ತೆ ಕೆಮಿಕಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿಯಲ್ಲಿ ಏನಿದೆ, ಬಯೋಮೆಡಿಕಲಲ್ಲಿ ಏನಿದೆ, ಡಿಫ್ರೆನ್ಸ್ ಏನು, ಏರೋನಾಟಿಕಲ್ ಅಂದರೆ ಏನು, ಏರೋಸ್ಪೇಸ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ ತಪ್ಪೇನೂ ಇಲ್ಲ, ಲಾಸು ಆಗೋದಿಲ್ಲ. ಹಾಗಾಗಿ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಗ್ರ್ಯಾಜುಯೇಟ್ಸ್ ಆಫ್ ಕೆಮಿಕಲ್ ಇಂಜಿನಿಯರಿಂಗ್ ಕ್ಯಾನ್ ವರ್ಕ್ ಇನ್ ಎ ವೆರೈಟಿ ಆಫ್ ಇಂಜಿನಿಯರಿಂಗ್ ಫೀಲ್ಡ್ಸ್ ಇನ್ಕ್ಲೂಡಿಂಗ್ ನ್ಯಾನೋ ಟೆಕ್ನಾಲಜಿ, ಪೆಟ್ರೋಕೆಮಿಕಲ್ಸ್, ಫಾರ್ಮಾಸ್ಯೂಟಿಕಲ್ಸ್, ಮಿನರಲ್ ರಿಫೈನ್ಮೆಂಟ್ ಆ್ಯಂಡ್ ಪ್ರೊಸೆಸಿಂಗ್, ಬಯೋಟೆಕ್ನಾಲಜಿ. ಇಷ್ಟು ವೆರೈಟಿ ಆಫ್ ಇಂಜಿನಿಯರಿಂಗ್ ಫೀಲ್ಡ್ಸಲ್ಲಿ ವರ್ಕ್ ಮಾಡ್ಬೋದು ಆಫ್ಟರ್ ಗ್ರ್ಯಾಜುಯೇಟಿಂಗ್ ಫ್ರಮ್ ಕೆಮಿಕಲ್ ಇಂಜಿನಿಯರಿಂಗ್. ಕೆಮಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ದ ಫಂಡಮೆಂಟಲ್ಸ್ ಫ್ರಮ್ ಕಂಟ್ರೋಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲಲ್ಲೂ ಓದ್ತೀರಾ, ಎಲೆಕ್ಟ್ರಾನಿಕ್ಸಲ್ಲೂ ಓದ್ತೀರಾ, ಕೆಮಿಕಲ್ ಇಂಜಿನಿಯರಿಂಗಲ್ಲೂ ಓದ್ತೀರಾ, ಮೆಕ್ಯಾನಿಕಲಲ್ಲೂ ಓದ್ತೀರಾ, ಕಂಟ್ರೋಲ್ ಇಂಜಿನಿಯರಿಂಗ್ ಸಬ್ಜೆಕ್ಟು. ಕೆಮಿಕಲ್ ರಿಯಾಕ್ಷನ್ ಇಂಜಿನಿಯರಿಂಗ್, ನ್ಯೂಕ್ಲಿಯರ್ ಇಂಜಿನಿಯರಿಂಗ್, ಬಯಾಲಜಿಕಲ್ ಇಂಜಿನಿಯರಿಂಗ್. ಹೆಸರೇ ಕೆಮಿಕಲ್ ಇಂಜಿನಿಯರಿಂಗ್ ಅಂತಿದೆ. ಸೊ ನಿಮಗೇನಾದರೂ ಕೆಮಿಸ್ಟ್ರಿ ಬಗ್ಗೆ ತುಂಬ ಆಸಕ್ತಿ ಇದ್ದರೆ, ಇದರಲ್ಲಿ ಏನಾದರೂ ರಿಸರ್ಚ್ ಮಾಡೋ ಇಂಟ್ರೆಸ್ಟ್ ಇದ್ದರೆ, ಸೊ ಕೆಮಿಕಲ್ ಇಂಜಿನಿಯರಿಂಗ್ ಹೋಗಬಹುದು. ನೆಕ್ಸ್ಟ್ ಕ್ವಶನ್ ಎಲ್ರಿಗೂ ಬರುತ್ತೆ, ಕೆಮಿಕಲ್ ಇಂಜಿನಿಯರಿಂಗ್ ಸ್ಕೋಪ್ ಏನಿದೆ ಇಂಡಿಯಾದಲ್ಲಿ, ಯಾವ್ಯಾವ ಇಂಡಸ್ಟ್ರಿ ಇದೆ, ಏನು ಕೆಮಿಕಲ್ ಮಾಡಿದ್ಮೇಲೆ ಏನಾಗಬೇಕು ಅಂತ ಗ್ಯಾರಂಟಿ ನಿಮ್ಮ ಪೇರೆಂಟ್ಸ್ ಆದರೂ ಕೇಳ್ತಾರೆ, ನಿಮ್ಮ ಫ್ರೆಂಡ್ಸ್ ಆದರೂ ಕೇಳ್ತಾರೆ. ನೋಡೋಣ ಯಾವ್ಯಾವ ಸೆಕ್ಟ್ರಲ್ಲಿ ಇದಕ್ಕೆ ಆಪರ್ಚುನಿಟೀಸ್ ಇದೆ ಅಂತ. ಡಿಫ್ರೆಂಟ್ ಸೆಕ್ಟರ್ಸು, ಪೆಟ್ರೋಕೆಮಿಕಲ್ ಸೆಕ್ಟರ್ಸು, ಎನರ್ಜಿ ಸೆಕ್ಟ್ರು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ಫರ್ಟಿಲೈಸರ್ ಇಂಡಸ್ಟ್ರಿ, ಫುಡ್ ಸರ್ವೀಸಸ್ಸು. ಪೆಟ್ರೋಕೆಮಿಕಲ್ ಬರೋ ಹಾಗಿದ್ರೆ ಶ್ಲುಂಬರ್ಗರ್ ಅಂತಿದೆ, ರಿಲಯನ್ಸ್ ಕೆಮಿಕಲ್ಸು, ರಿಲಯನ್ಸ್ ಪೆಟ್ರೋಲ್ ಬಂಕೆಲ್ಲ ನೋಡಿದ್ದೀರಾ. ಸೊ ದೀಸ್ ಆರ್ ದ ಮೇಜರ್ ರಿಕ್ರೂಟರ್ಸ್. ಯೂಸ್ ಕೆಮಿಕಲ್ ಪೆಟ್ರೋಲಿಯಂ ಇಂಜಿನಿಯರ್ಸ್ ಟು ಎಕ್ಸ್ಟ್ರಾಕ್ಟ್ ದ ರಿಫೈನ್ ದೇರ್ ಪ್ರಾಡಕ್ಟ್ಸ್. ಪೆಟ್ರೋಲಿಯಂ ಬರುತ್ತೆ, ಕ್ರೂಡ್ ಆಯಿಲ್ ಬರುತ್ತೆ, ಅಲ್ಲಿಂದ ಪೆಟ್ರೋಲು, ಡೀಸೆಲ್ಲು ಈ ಥರ ಸಪ್ರೇಟ್ ಮಾಡಬೇಕಾಗತ್ತೆ. ಸೊ ಆಗ ಕೆಮಿಕಲ್ ಇಂಜಿನಿಯರ್ಸ್ ಬೇಕಾಗ್ತಾರೆ. ಎನರ್ಜಿ ಸೆಕ್ಟರ್, ದ ಪ್ರೊಡಕ್ಷನ್ ಆಫ್ ಎನರ್ಜಿ ಫ್ರಮ್ ನ್ಯಾಚುರಲ್ ರಿಸೋರ್ಸಸ್ ಲೈಕ್ coal and gas is the primary objective of the energy sector. Graduates of chemical engineering work in the field of producing alternative energy sources and offer creative solutions to energy dilemma. ಯಾಕೆಂದರೆ ಒಂದೇ ಒಂದು ಎನರ್ಜಿ ಸೋರ್ಸ್ ಅಂತ ನಂಬ್ಕೊಂಡಿರೋಕ್ಕಾಗೋದಿಲ್ಲ, ಹೈಡ್ರೋ ಎಲೆಕ್ಟ್ರಿಕ್ಕು ಇಲ್ಲ ಸೋಲಾರು ಈ ಥರ. ಸೊ ನಮಗೆ ಒಂದಷ್ಟು ಬೇಕಾಗುತ್ತೆ, ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸಸ್ ಬೇಕಾಗುತ್ತೆ. ಸೊ ಒನ್ ಆಫ್ ದ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸಸ್ ಕೋಲ್ ಆ್ಯಂಡ್ ಗ್ಯಾಸ್. ಸೊ ಆ ಎನರ್ಜಿ ಸೆಕ್ಟ್ರಲ್ಲೂ ಕೆಮಿಕಲ್ ಇಂಜಿನಿಯರಿಂಗ್ ಜಾಬ್ಸ್ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಹೋದರೆ, ಕೆಮಿಕಲ್ ಇಂಜಿನಿಯರಿಂಗ್ ಇನ್ಕ್ಲೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ವಿಚ್ ಇಸ್ ಅ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಫ್ಯೂಯಲ್ಸ್, ಕೆಮಿಕಲ್ಸ್, ಫುಡ್ ಪ್ರಾಡಕ್ಟ್ಸ್, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, FMCG ಅಂತೀವಿ, ಆ್ಯಂಡ್ ಅದರ್ ಥಿಂಗ್ಸ್. To effectively make goods on a large scale, this industry uses additive manufacturing techniques such as 3D printing along with advanced manufacturing concepts. ಸೊ ನಿಮಗೆ ಟೈಮ್ ಇದ್ದರೆ, ನನ್ನ ಪ್ರಕಾರ ತುಂಬ ಟೈಮ್ ಇದೆ, ಸೊ ಸ್ವಲ್ಪ ನೋಡ್ಕೊಳ್ಳಿ, ರಿಸರ್ಚ್ ಮಾಡಿ 3D ಪ್ರಿಂಟಿಂಗ್ ಅಂದರೆ ಏನು ಅಂತ. ನೀವು ಯಾವುದೇ ಜಾಬ್ ಹೋದ್ರೂ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಯಾವುದೇ ನೀವು ಬ್ರ್ಯಾಂಚ್ ಹೋಗಿ 3D ಪ್ರಿಂಟಿಂಗ್ ಏನಿದೆ, ಏನು ನಡೀತಿದೆ ಅಂತ ಸ್ವಲ್ಪ ಗೂಗಲ್ ಮಾಡಿ ನೋಡಿ, ನಿಮ್ಗೆ ನೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ಫರ್ಟಿಲೈಸರ್ ಇಂಡಸ್ಟ್ರಿ. ಯಾರಾದರೂ ರೈತರು ಹಳ್ಳಿ ಕಡೆ ಇರೋದಾದರೆ ಗೊತ್ತಾಗುತ್ತೆ ನಿಮಗೆ ಯಾವ ಕೆಮಿಕಲ್ಲು ಏನೇನಿದೆ, ಫರ್ಟಿಲೈಸರ್ಸ್ ಎಲ್ಲ ಏನಿದೆ, ಕಾಂಪೋಸಿಷನ್ ಎಲ್ಲ ಮೂಟೆ ಮೇಲೆ ಹಾಕಿರ್ತಾರೆ. ಕೆಮಿಕಲ್ ಇಂಜಿನಿಯರ್ಸ್ ಕ್ಯಾನ್ ಫೈಂಡ್ ಜಾಬ್ಸ್ ಇನ್ ಎ ವೆರೈಟಿ ಆಫ್ ರೋಲ್ಸ್ ಇನ್ ಕಂಪನೀಸ್ ದಟ್ ಪ್ರೊಡ್ಯೂಸ್ ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಆಫ್ಟರ್ ಗ್ರ್ಯಾಜುಯೇಟಿಂಗ್. These jobs include management duties in marketing, sales and human resources in addition to roles in research and development. Any job ಹೋಗಿ ನಿಮಗೇನೋ ಬುದ್ಧಿ ಇದೆ ಅಂದರೆ R&D ಹೋಗಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಇಲ್ಲೇ ನಿಮ್ಮ ಬ್ರೈನ್ಗೆ ಏನಾದರೂ ಸ್ವಲ್ಪ ಕೆಲಸ ಸಿಗೋದು. ಪ್ರೋಸೆಸ್ ಇಂಜಿನಿಯರಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೇಫ್ಟಿ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್. ಪೆಟ್ರೋಕೆಮಿಕಲ್ ಆಯಿತು, ಎನರ್ಜಿ ಆಯಿತು, ಮ್ಯಾನುಫ್ಯಾಕ್ಚರಿಂಗ್ ಆಯಿತು, ಫರ್ಟಿಲೈಸರ್ ಆಯಿತು. ನೆಕ್ಸ್ಟ್ ನೋಡೋಣ, ಫುಡ್ ಸೈನ್ಸಸ್. Chemical engineers are hired by various food industries. They work in various processes such as adding food additives, preservatives,
freezing systems, making frozen food, heating food in the microwave, fermenting, pickling, storing and ಕ್ಯಾನಿಂಗ್. ಇಲ್ಲೆಲ್ಲ ಕೆಮಿಕಲ್ ಇಂಜಿನಿಯರ್ಸ್ ಬೇಕಾಗ್ತಾರೆ. ಒಂದು ಆಹಾರಕ್ಕೆ ಹಿಡಿದೇ ಇರೋ ಥರ ಯಾವ ಥರ ಪ್ರಿಸರ್ವೇಟಿವ್ಸ್ ಹಾಕಬೇಕು, ಎಷ್ಟು ಹಾಕಬೇಕು, ಯಾವ ಅಡಿಟಿವ್ ಹಾಕಿದ್ರೆ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ, ಎಂಥ ಫುಡ್ಸನ್ನ ಫ್ರೀಸ್ ಮಾಡಬೇಕು, ಎಂಥ ಫುಡ್ಸ್ನ ಮೈಕ್ರೋವೇವಲ್ಲಿ ಹೀಟ್ ಮಾಡಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ಯು ಲರ್ನ್ ಇನ್ ಕೆಮಿಕಲ್ ಇಂಜಿನಿಯರಿಂಗ್. ಕೆಮಿಕಲ್ ಇಂಜಿನಿಯರಿಂಗ್ ಮುಗಿದ ಮೇಲೆ ಇಂಥ ಫೀಲ್ಡಲ್ಲಿ ನಿಮಗೆ ಕೆಲಸ ಸಿಗೋ ಆಪರ್ಚುನಿಟಿ ಇರುತ್ತೆ. ಡೈರೆಕ್ಟಾಗಿ ಬರೋಣ ಈಗ ಯಾವ ಕಾಲೇಜಲ್ಲಿ ಇದೆ ಕೆಮಿಕಲ್ಲು, ಬಯೋಮೆಡಿಕಲ್ಲು, ಮೆಡಿಕಲ್ ಎಲೆಕ್ಟ್ರಾನಿಕ್ಸು, ಆಮೇಲೆ ಉಳಿದಿದ್ದ ಡೀಟೇಲ್ಸ್ ಕಂಟಿನ್ಯೂ ಮಾಡೋಣ. RVCEಯಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಇದೆ. ಇಲ್ಲಿ ನೋಡಿ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್, ನಾಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಸೆಕೆಂಡ್ ರೌಂಡ್ 12,821. ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ಖಂಡಿತ ಇನ್ನೂ ಡ್ರಾಪ್ ಆಗಿರುತ್ತೆ. ಸೊ ಈ ವರ್ಷ ನಿಮ್ಮದು 15,000 16,000 ಬಂದಿದ್ದರೆ, ನಾನು RVಯಲ್ಲೇ ಓದಬೇಕು ಅಂದರೆ ಕೆಮಿಕಲ್ ಇಂಜಿನಿಯರಿಂಗ್ ಬಗ್ಗೆ, ಕೆಮಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಧಾರಾಳವಾಗಿ ಸೇರ್ಕೋಬೋದು. 12,821. ಇಲ್ಲಿ ಬಯೋಮೆಡಿಕಲ್ಲು ಇಲ್ಲ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇಲ್ಲ. ಈ ಕೋರ್ಸ್ ಕೋಡು ನೋಡ್ಕೊಳ್ಳಿ. CH ಅಂದರೆ ಕೆಮಿಕಲ್ಲು, BM ಅಂದರೆ ಬಯೋಮೆಡಿಕಲ್ಲು, MD ಅಂದರೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್. ನೆಕ್ಸ್ಟ್ ಒನ್ ಮೋರ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಆಫ್ ಕರ್ನಾಟಕ, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕಾಲೇಜ್ ಕೋಡ್ E006. ಕೆಮಿಕಲ್ ಇಂಜಿನಿಯರಿಂಗ್ ಇಲ್ಲಿ ನಿಂತಿರೋದು 26,332, ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್. ಸೊ ಈ ವರ್ಷ ಖಂಡಿತ 30,000ವರೆಗೂ ಹೋಗಬಹುದು. ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ 37,624ಕ್ಕೆ ನಿಂತಿತ್ತು MS ರಾಮಯ್ಯದಲ್ಲಿ. ದಯಾನಂದ ಸಾಗರಲ್ಲಿ ಕೆಮಿಕಲ್ಲು 60,000ವರೆಗೂ ಸಿಕ್ಕಿತ್ತು ಸೆಕೆಂಡ್ ರೌಂಡಲ್ಲಿ, 75,000ವರೆಗೂ ಸಿಕ್ಕಿತ್ತು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚು. ನೆಕ್ಸ್ಟ್ ಇನ್ನೊಂದು ಹಳೆ ಕಾಲೇಜು E011, ಈ ಕೋಡ್ ನೋಡಿದ್ರೆ ಗೊತ್ತಾಗುತ್ತೆ ಹಳೆ ಕಾಲೇಜು ಅಂತ. MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವೈಟ್ ಫೀಲ್ಡಲ್ಲಿದೆ. ಕೆಮಿಕಲ್ ಇಂಜಿನಿಯರಿಂಗ್ 1,18,400 ಬಂದಿರೋರಿಗೂ ಸಿಕ್ಕಿತ್ತು. ಇನ್ನೊಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟು ತುಮಕೂರಲ್ಲಿರೋದು ಸಿದ್ಧಗಂಗಾ, 98,632 ಬಂದಿರೋರಿಗೆ ಕೆಮಿಕಲ್ ಇಂಜಿನಿಯರಿಂಗ್ ಸಿಕ್ಕಿತ್ತು. ಧಾರವಾಡಲ್ಲಿರೋ SDM ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 94,000 ಬಂದಿರೋರಿಗೆ ಕೆಮಿಕಲ್ ಸಿಕ್ಕಿತ್ತು. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕೋಡ್ ನೋಡ್ಕೊಳ್ಳಿ E036, 1,35,000 ಬಂದಿರೋರಿಗೂ ಕೆಮಿಕಲ್ ಸಿಕ್ಕಿತ್ತು. ಭೀಮಣ್ಣ ಕಂಟ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,54,000 ಬಂದಿರೋರಿಗೂ ಸಿಕ್ಕಿತ್ತು. ಒನ್ ಮೋರ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್, ಫಸ್ಟ್ ಪ್ರೈವೇಟ್ ಕಾಲೇಜ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕೋಡ್ ಮಾತ್ರ E048 ಇದೆ. 20,000 ಕೆಮಿಕಲ್ ಇಂಜಿನಿಯರಿಂಗ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ರ್ಯಾಂಕ್, 20,000. ತುಂಬ ಜನ ಹೇಳ್ತಿರ್ತಾರೆ ಕೆಮಿಕಲ್ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಏನೋ ಹೇಳ್ತಿರ್ತಾರೆ. ಹಾಗಾದರೆ 20,000 ಬಂದಿರೋರು BMS ಸೇರ್ಕೊಂಡಿರೋದು, 12,000 ಬಂದಿರೋರು RVCE ಸೇರ್ಕೊಂಡಿರೋ ದಡ್ರಂತ ಅಲ್ವಲ್ಲ. 25,000 ಬಂದಿರೋರು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಸೇರ್ಕೊಂಡಿದ್ರು. ಯಾಕೆಂದರೆ ಇವರು ಬ್ರ್ಯಾಂಚ್ ನೋಡಿಲ್ಲ, ಕಾಲೇಜ್ ಮೇಲೆ ನಂಬಿಕೆ ಇಟ್ಕೊಂಡು ಸೇರ್ಕೊಂಡಿದ್ದಾರೆ. ನೆಕ್ಸ್ಟ್ ದಾವಣಗೆರೆಯಲ್ಲಿರೋ ಇನ್ನೊಂದು ಇನ್ಸ್ಟಿಟ್ಯೂಟ್ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ವಿತ್ ಕಾಲೇಜ್ ಕೋಡ್ E062, 1,25,000 ಕೆಮಿಕಲ್ಲು. ನೆಕ್ಸ್ಟ್ ಸಿದ್ಧಾರ್ಥ ತುಮಕೂರಲ್ಲಿ, ಆಫ್ಟರ್ ಸಿದ್ಧಗಂಗಾ ಸಿದ್ಧಾರ್ಥ, ಇಲ್ಲಿ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಇದೆ, 1,10,788. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾಂ, ಇದು ಬೇರೆ ಇದೆ, ಎರಡು ಒಂದೇ ಇದೆ. E036, ಇಲ್ಲಿ ಕೆಮಿಕಲ್ ತೊಗೊಂಡಿದ್ದೆ, ಇಲ್ಲಿ ಬಯೋಮೆಡಿಕಲು 1,15,988 ಬಂದಿರೋರಿಗೆ ಬಯೋಮೆಡಿಕಲ್ ಸಿಕ್ಕಿತ್ತು. ಬೆಂಗಳೂರಲ್ಲೇ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ ಹೆಬ್ಬಾಳ ಹತ್ರ, ಇಲ್ಲಿ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಇದೆ, 99,131. ACS ರಾಜರಾಜೇಶ್ವರಿ ಅವರ ಸಿಸ್ಟರ್ ಕನ್ಸರ್ನು, ರಾಜರಾಜೇಶ್ವರಿ ಕಾಲೇಜ್ ಹತ್ತಿರನೇ ಬರುತ್ತೆ. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಹಿಂಭಾಗದಲ್ಲಿದೆ. ಇದು 97,707 ಬಂದಿರೋರಿಗೆ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಇದೆ. ದಿಸ್ ಈಸ್ ಅಬೌಟ್ ಕೆಮಿಕಲ್, ಬಯೋಮೆಡಿಕಲ್, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಯಾವ ಕಾಲೇಜಲ್ಲಿದೆ. ಲಾಸ್ಟ್ ಇಯರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಟ್ ಆಫ್ ಏನಿತ್ತು ಅಂತ. ನಿಮ್ಗೆ ಏನಾದರೂ ಯಾವುದಾದ್ರೂ ಈ ಕಾಲೇಜಸ್ಸು ಈ ಬ್ರ್ಯಾಂಚಸ್ಸು ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇನ್ನೂ ಒಂದಷ್ಟು ರಿಸರ್ಚ್ ಮಾಡಿ ಆಮೇಲೆ ಆಪ್ಷನ್ ಎಂಟ್ರಿ ಟೇಬಲಲ್ಲಿ ನೀವು ಸೇರಿಸ್ಕೋಬೋದು. ಈ ಕಂಟಿನ್ಯೂ ಮಾಡೋಣ. ಕೆಮಿಕಲ್ ಇಂಜಿನಿಯರ್ಸ್ ಆ್ಯಾವ್ರೇಜ್ ಸ್ಯಾಲ್ರಿ ಏನಿರ್ಬೋದು, ಎಲ್ಲರೂ ಅಷ್ಟೇ, ಇನ್ನೂ ಸೆಕೆಂಡ್ PU ರಿಸಲ್ಟೇ ಬಂದಿರಲಿಲ್ಲ, ಆಗಲೇ ಸ್ಯಾಲ್ರಿ ಪ್ಲೇಸ್ಮೆಂಟು ಪ್ಯಾಕೇಜು ಅಂತ ತಲೆ ಕೆಡ್ಸ್ಕೊಂಡಿದ್ರಿ. ಇಷ್ಟು ದಿನ ತಲೆ ಕೆಡ್ಸ್ಕೊಂಡಿರಲಿಲ್ಲ, ಇಷ್ಟು ದಿನ ತಲೆ ಕೆಡ್ಸ್ಕೊಂಡಿದ್ರೆ ನಿಮಗೆ CET ರ್ಯಾಂಕ್ ಇನ್ನೂ ಚೆನ್ನಾಗಿರೋದು ಬರ್ತಿತ್ತು. ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಜಾಬ್ ಪೊಸಿಷನ್ಗೆ ಏನಾದರೂ ಹೋದರೆ ಅಪ್ರಾಕ್ಸಿಮೇಟ್ಲಿ 6 lakh per annum ಅಂತ ಹೇಳ್ತಾ ಇದ್ದಾರೆ. ಕೆಮಿಕಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಹೋದರೆ 7 lakhs per annum. ಡೆವಲಪ್ಮೆಂಟ್ ಕೆಮಿಕಲ್ ಇಂಜಿನಿಯರ್ ಆದರೆ 5 lakhs per annum. ಅನಾಲಿಟಿಕಲ್ ಕೆಮಿಸ್ಟ್ ಆದರೆ 6 lakhs per annum. ಮೆಟೀರಿಯಲ್ಸ್ ಮ್ಯಾನೇಜರ್ ಆದರೆ 7 lakhs per annum. ಆ್ಯಂಡ್ ಅನ್ ಆ್ಯಾವ್ರೇಜ್ 5-6-7 lakhs ಪ್ಯಾಕೇಜ್ ಇರುತ್ತೆ ಕೆಮಿಕಲ್ ಇಂಜಿನಿಯರ್ಸ್ಗೆ ಇಂಡಿಯಾದಲ್ಲಿ. ಎನರ್ಜಿ ಮ್ಯಾನೇಜರ್ ಆದರೆ 8 ಲಕ್ಷ, ಮೈನಿಂಗ್ ಇಂಜಿನಿಯರ್ ಆದರೆ 7.5 ಲಕ್ಷ, ಕ್ವಾಲಿಟಿ ಮ್ಯಾನೇಜರ್ ಆದರೆ 6 ಲಕ್ಷ per annum ಇರಬಹುದು. ಕೆಮಿಕಲ್ ಇಂಜಿನಿಯರಿಂಗ್ ಸ್ಕೋಪ್ ಇನ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್, ಆ್ಯಾವ್ರೇಜ್ ಸ್ಯಾಲ್ರಿ ಗೌರ್ಮೆಂಟಲ್ಲಿ ಹೋದರೆ ಎಷ್ಟಿರುತ್ತೆ, ಪ್ರೈವೇಟಲ್ಲಿ ಹೋದರೆ ಎಷ್ಟಿರುತ್ತೆ ನೋಡೋಣ.
ಗೌರ್ಮೆಂಟ್ ಆರ್ಗನೈಸೇಷನ್ಸ್ ನೋಡೋಣ. ತುಂಬ ಜನಕ್ಕೆ ಗೌರ್ಮೆಂಟ್ ಅಂದರೆ ತುಂಬ ಇಷ್ಟ ಇರುತ್ತೆ. ಈಗಿರೋ ಪ್ರೈವೇಟ್ ಸೆಕ್ಟ್ರಲ್ಲಿ ಬದುಕು ತುಂಬ ಕಷ್ಟ ಇರುತ್ತೆ ಸ್ಟ್ರೆಸ್ಸಿಂದ. ಹಾಗಾಗಿ ಸ್ವಲ್ಪ 1 ವರ್ಷ 2 ವರ್ಷ ಲೇಟ್ ಆದರೂ ಪರವಾಗಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡು ಗೌರ್ಮೆಂಟ್ ಸೆಕ್ಟರ್ಗೆ ಹೋಗೋಣ ಅಂತಿರ್ತಾರೆ. ಸೊ ಯಾವ್ದು ಗೌರ್ಮೆಂಟ್ ಸೆಕ್ಟರ್ ಅಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್, ONGC, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡಲ್ಲಿ ಹೋದರೆ ಆ್ಯಾವ್ರೇಜ್ ಮಂತ್ಲಿ ಸ್ಯಾಲ್ರಿ 25,000ದಿಂದ 50,000ವರೆಗೂ ಇರುವ ಸಾಧ್ಯತೆ ಇದೆ. CIL, ಕೋಲ್ ಇಂಡಿಯಾ ಲಿಮಿಟೆಡಲ್ಲಾದರೆ 20,000ದಿಂದ 40,000. ಗೇಲ್, ಇಲ್ಲಿ ನೋಡಿರ್ತೀರ, ಅಲ್ಲಿ ಬೋರ್ಡ್ ನೋಡಿರ್ತೀರ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ 25,000ದಿಂದ 50,000ವರೆಗೂ ಇದೆ. BPCL, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ 25,000ದಿಂದ 50,000 ಇರುತ್ತೆ. SAIL, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡಲ್ಲಾದರೆ 20,000ದಿಂದ 40,000. ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, NTPC, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡಲ್ಲಿ 25,000ದಿಂದ 50,000ವರೆಗೂ ಇರುತ್ತೆ. ದಿಸ್ ಇಸ್ ಅಬೌಟ್ ಗೌರ್ಮೆಂಟ್ ಆರ್ಗನೈಸೇಷನ್. ಪ್ರೈವೇಟ್ ಆರ್ಗನೈಸೇಷನ್ಸ್ಗೆ ಏನಾದರೂ ಹೋಗಾಗಿದ್ದರೆ ಪಿರಾಮಲ್ ಹೆಲ್ತ್ ಕೇರ್ ಲಿಮಿಟೆಡಲ್ಲಾದರೆ 5 lakhs to 6 lakhs per annum ಆ್ಯಾವ್ರೇಜ್ ಸ್ಯಾಲ್ರಿ ಇರುತ್ತೆ. ಫೈಸರ್ಗೆ ಹೋಗಾಗಿದ್ದರೆ 12 ಲಕ್ಷದಿಂದ 15 ಲಕ್ಷ. ಸ್ಲಂಬರ್ಗರೆಲ್ಲ ಹೋಗಾಗಿದ್ದರೆ 15 lakhs to 20 lakhs. ಗ್ಲಾಕ್ಸೋ ಸ್ಮಿತ್ ಲೈನ್ಗೆ ಹೋಗಾಗಿದ್ದರೆ 7 lakhs to 9 lakhs per annum ಇರಬಹುದು ಆ್ಯನ್ ಅನ್ ಆ್ಯಾವ್ರೇಜ್. ಯಾರ್ಯಾರು ಟಾಪ್ ರಿಕ್ರೂಟರ್ಸು ಕೆಮಿಕಲ್ ಇಂಜಿನಿಯರಿಂಗ್ಗೆ ಯಾರು ಕೆಲಸ ಕೊಡ್ತಾರೆ? ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಆದರೆ, ಪಬ್ಲಿಕ್ ಸೆಕ್ಟರ್ ಕಂಪನಿ ಆಗಾದರೆ IOCL, BPCL, MPCIL, HPCL, ONGC ಇವೆಲ್ಲ ಪೆಟ್ರೋಕೆಮಿಕಲ್ ಲಿಮಿಟೆಡ್ಸು. ಫಾರ್ಮಸ್ಯೂಟಿಕಲ್ ಕಂಪ್ನಿಗಾದರೆ ಸಿಪ್ಲಾ, ಬೆಂಗಳೂರು KR ಆದಮೇಲೆ ಆವಲಹಳ್ಳಿ ಅಂತಿದೆ, ಅಲ್ಲೇ ಇದೆ ಸಿಪ್ಲಾ ಫ್ಯಾಕ್ಟ್ರಿ. ಸನ್ ಫಾರ್ಮಾ, ಬೇಯರ್, ಗ್ಲೆನ್ಮಾರ್ಕ್, ಫೈಸರ್, ಜಾನ್ಸನ್ ಆ್ಯಂಡ್ ಜಾನ್ಸನ್ನಲ್ಲಿ ಸಿಗೋ ಸಾಧ್ಯತೆ ಇದೆ. ಇನ್ನೂ ತುಂಬ ಕಂಪ್ನಿ ಇರುತ್ತೆ, ಇಲ್ಲಿ ಲಿಸ್ಟಲ್ಲಿರೋದು ಕೆಲವು ಮಾತ್ರ. ಪ್ಲಾಸ್ಟಿಕ್ ಇಂಡಸ್ಟ್ರಿ ಆದರೆ ಒಂದಷ್ಟು ಇದೆ ನೋಡಿ, ಆಸ್ಟಲ್ ಪೈಪ್ಸ್ ಕೇಳಿರ್ತೀರ, ಅಲ್ಲಿ ಬೋರ್ಡ್ ನೋಡಿರ್ತೀರ. ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪನೀಸ್ ಆದರೆ ರಿಲಯನ್ಸ್ ಕೇಳಿರ್ತೀರ, ಶೆಲ್ ಕೇಳಿರ್ತೀರ, ಬ್ರಿಟಿಷ್ ಪೆಟ್ರೋಲಿಯಂ. ಕೆಮಿಕಲ್ ಮ್ಯಾನುಫ್ಯಾಕ್ಚರರ್ಸ್ ಆದರೆ ಆದಿತ್ಯ ಬಿರ್ಲಾ, ನಿರ್ಮಾ, ಪಿಡಿಲೈಟ್, ಆಲ್ಕಲೈಲ್ ಮೈನ್ಸ್, ಸುದರ್ಶನ್. ಸಿಮೆಂಟ್ ಇಂಡಸ್ಟ್ರೀಸ್ ಆದರೆ ಎಲ್ಲ ಸಿಮೆಂಟ್ ಕಂಪ್ನಿಗಳವರು ಕೆಮಿಕಲ್ ಇಂಜಿನಿಯರ್ ಬೇಕೇ ಬೇಕು. ಇಲ್ಲೊಂದಷ್ಟು ಮಾತ್ರ ಕೊಟ್ಟಿದ್ದೀವಿ. ಅಲ್ಟ್ರಾಟೆಕ್, ದಾಲ್ಮಿಯಾ, ACC, ರಾಮ್ಕೋ, ಅಂಬುಜಾ, ಎಟ್ಸೆಟ್ರಾ ಎಟ್ಸೆಟ್ರಾ. ಸೊ ದಿಸ್ ಈಸ್ ಅಬೌಟ್ ಕೆಮಿಕಲ್ ಇಂಜಿನಿಯರಿಂಗ್. ನೋಡೋಣ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನೋಡಿದ್ವಿ, ಟೆಲಿಕಾಮ್ ನೋಡಿದ್ವಿ, ಬೇರೆ ಬೇರೆ ಬ್ರಾಂಚಸ್ ನೋಡಿದ್ವಿ. ಏನಿದು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್? ಯಾಕೆಂದರೆ ಈ ಫೀಲ್ಡಲ್ಲಿ ಮೆಡಿಕಲ್ಲು ಇದೆ, ಈ ಬ್ರಾಂಚ್ ಹೆಸರಿನಲ್ಲಿ ಮೆಡಿಕಲ್ಲು ಇದೆ, ಎಲೆಕ್ಟ್ರಾನಿಕ್ಸು ಇದೆ. ಯಾವುದಾದ್ರು ಹಾಸ್ಪಿಟ್ಲಿಗೆ ಹೋಗಿ ನೋಡಿ, ಅಕಸ್ಮಾತ್ ಅಡ್ಮಿಟ್ ಆಗಿದ್ದರೆ ಸುತ್ತಮುತ್ತ ನೋಡಿದ್ರೆ ಕಾಣ್ತಾ ಇರುತ್ತೆ, ಎಲ್ಲ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸೇ ಇರುತ್ತೆ. ECG ಮಿಷಿನ್ ಇರ್ಬೋದು, MRI ಇರ್ಬೋದು, CT ಇರ್ಬೋದು, ಏನಾದರೂ ಇರ್ಬೋದು, ಎಲ್ಲ ಎಲೆಕ್ಟ್ರಾನಿಕ್ಸೇ ಇರುತ್ತೆ. ಎಲ್ಲದರಲ್ಲೂ ಸೆನ್ಸರ್ಸ್ ಇರುತ್ತೆ. ಇನ್ನು ಮುಂದೆ ಹೇಗೆ ಬರುತ್ತೆ ಅಂದರೆ, ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಅಂತ ಏನಾದರೂ ಹೋದರೆ ಆ್ಯಂಬುಲೆನ್ಸ್ ಹೇಳಿದ ತಕ್ಷಣ ಒಂದು ಚೇರ್ ಮೇಲೋ ಇಲ್ಲ ಸ್ಟ್ರೆಚರ್ ಮೇಲೆ ಕುಳಿಸ್ತಾರೆ. ಸ್ಟ್ರೆಚರಲ್ಲೇ ಎಲ್ಲ ಸೆನ್ಸರ್ಸ್ ಹಾಕಿರ್ತಾರೆ. ಅಲ್ಲೇ ನಿಮಗೆ BP, ಶುಗರು, ಹಾರ್ಟ್ ರೇಟು, ಅದು ಇದು ಏನೇನು ಪ್ಯಾರಾಮೀಟರ್ಸ್ ಇರುತ್ತೋ ಎಲ್ಲ ಅಲ್ಲೇ ಫೈಂಡ್ ಔಟ್ ಆಗಿ ಟಕ್ಕಂತ ಹಾಗೆ ಡಾಕ್ಟ್ರಿಗೂ ಇನ್ಫಾರ್ಮೇಷನ್ ಹೋಗೋ ಥರ ಡೆವಲಪ್ ಮಾಡ್ತಾರೆ ಸಿಸ್ಟಮ್ಮು. ನೀವು ಎಮರ್ಜೆನ್ಸಿಗೆ ಹೋಗಿ ಅಲ್ಲಿ ಮಲ್ಕೊಂಡು ನರ್ಸ್ ಬಂದು ಆಮೇಲೆ ಚೆಕ್ ಮಾಡೋವರೆಗೂ ತಡ್ಕೊಡೋದಿಲ್ಲ. ಅಷ್ಟರಲ್ಲೇ ಎಲ್ಲ ಡೈರೆಕ್ಟ್ ಡೇಟಾ ಅಲ್ಲೂ ಬರುತ್ತೆ. IoT ಮೂಲಕ, ಇಂಟರ್ನೆಟ್ ಆಫ್ ಥಿಂಗ್ಸ್ ಮೂಲಕ ಡೈರೆಕ್ಟ್ ಡಾಕ್ಟರ್ ಟೇಬಲ್ಲು ಸಿಸ್ಟಮ್ ಮುಂದೆ ನೀಟಾಗಿ ಕಾಣ್ತಾ ಇರುತ್ತೆ. ಸೊ ಈ ಥರ ಟೆಕ್ನಾಲಜಿ ನಾವು ಅಂದ್ಕೊಂಡಿದ್ದಕ್ಕಿಂತ ಫಾಸ್ಟಾಗಿ ಡೆವಲಪ್ ಆಗುತ್ತೆ. ನೋಡೋಣ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ರೆ ಏನೇನಾಗುತ್ತೆ ಅಂತ. appeals to students desiring to be technical and at the same time devote their careers to saving lives by helping doctors, nurses and hospital patients. ಮೆಡಿಕಲ್ ಮಾಡಲಿಕ್ಕೆ ಆಗಲಿಲ್ಲ ನಾನು, ಬಟ್ ಮೆಡಿಕಲ್ ಇರೋರಿಗೆ ಏನಾದರೂ ನಾನು ಸಹಾಯ ಮಾಡಬೇಕು, ಡಾಕ್ಟರ್ಸ್ಗೆ ಏನಾದರೂ ಹೆಲ್ಪ್ ಮಾಡಬೇಕು, ಹಾಸ್ಪಿಟಲ್ಸ್ಗೆ ಏನಾದರೂ ಹೆಲ್ಪ್ ಮಾಡಬೇಕು, ಪೇಷಂಟ್ಸ್ಗೆ ಏನಾದರೂ ಒಳ್ಳೇದು ಮಾಡೋ ಥರ ಇದಿರಬೇಕು ಅಂದರೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್, ಬಿಕಾಸ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಮೆಡಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. Graduates become medical electronics engineers and maintain, repair and calibrate the electronic medical instruments used in healthcare. To advance in these careers, it is also important to develop skills in communication problems, ideas and solution to other employees. ಸೊ MRI, CT, ಬೇರೆ ಏನೇನು ಇನ್ಸ್ಟ್ರೂಮೆಂಟ್ಸ್ ಇದೆಯೋ ಅದನ್ನೆಲ್ಲ ಕ್ಯಾಲಿಬ್ರೇಷನ್ ಇರ್ಬೋದು, ಸರ್ವಿಸ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಎಲ್ಲ ಮಾಡಬೇಕಾಗಿರೋದು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅವರು. ಸೊ ದಿಸ್ ಈಸ್ ಅಬೌಟ್ ಕೆಮಿಕಲ್, ಬಯೋಮೆಡಿಕಲ್, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್. ನಾನು ಹೇಳಿರೋದು ತುಂಬ ಕಡಿಮೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇನ್ನೊಂದಷ್ಟು ರಿಸರ್ಚ್ ಮಾಡಿ. ಯು ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್. ಅದಾದ ಮೇಲೆ ಯು ಕ್ಯಾನ್ ಟೇಕ್ ಫೈನಲ್ ಡಿಸಿಷನ್, ಬಿಕಾಸ್ ತುಂಬ ಟೈಮ್ ಇದೆ ಇನ್ನೂ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.